ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫಾರ್ಮಸಿಸ್ಟ್ ಮಾಮ್. ನೋಡಿ, ನಾವು ಯಾವುದೋ ಒಂದು ಸಣ್ಣ ಕಾಯಿಲೆಗೆ ಹೆದರಿ ತಪ್ಪು ಮೆಡಿಸಿನ್ ತಗೊಂಡ್ರೆ ಏನಾಗುತ್ತೆ? ಆ ಕಾಯಿಲೆ ವಾಸಿಯಾಗೋ ಬದಲು ಸೈಡ್ ಎಫೆಕ್ಟ್ ಜಾಸ್ತಿಯಾಗಿ ನಮ್ಮ ಪ್ರಾಣಕ್ಕೆ ತುತ್ತು ತರಬಹುದು ಅಲ್ವಾ? ಜೀವನ ಕೂಡ ಹಾಗೆಯೇ. ನಮ್ಮ ಮನಸ್ಸಿನಲ್ಲಿರೋ ಒಂದು ಸಣ್ಣ ಭಯ ಅನ್ನೋ ವೈರಸ್ ನಮ್ಮ ಇಡೀ ಭವಿಷ್ಯವನ್ನೇ ಹೇಗೆ ಹಾಳು ಮಾಡುತ್ತದೆ ಅನ್ನೋದಕ್ಕೆ ಇವತ್ತಿನ ಈ ಶ್ರುತಿ ಲಯಾಳ ಕತೆ ಒಂದು ದೊಡ್ಡ ಎಕ್ಸಾಂಪಲ್ ಆಗಿರುತ್ತೆ. ಒಬ್ಬಳು ಹುಡುಗಿ ಅತ್ತೆ ನಾದನಿಯರ ಕಾಟ ಬೇಡ ಅಂತ ಅನಾಥನನ್ನು ಮದುವೆಯಾದರೆ ವಿಧಿ ಅವಳಿಗೆ ಎಂತಹ ಶಾಕ್ ಕೊಡುತ್ತೆ ಗೊತ್ತಾ? ಈ ಕಥೆಯಲ್ಲಿರೋ ಟ್ವಿಸ್ಟ್ ಕೇಳಿದರೆ ನಿಮ್ಮ ತಲೆಯಂತೂ ತಿರುಗೋದಂತೂ ಗ್ಯಾರಂಟಿ. ಈ ರೋಚಕ ಕಥೆಯನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ಕೇಳಿ. ಬನ್ನಿ, ಲೇಟ್ ಮಾಡದೆ ಶುರು ಮಾಡೋಣ ಈ ಕಥೆಯನ್ನು. ಶ್ರುತಿಲಯ ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್. ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಸಡನ್ ಆಗಿ ಅವಳ ಗೆಳತಿ ಶಕುಂತಲೆ ಸಾವಿನ ಸುದ್ದಿ ಬರುತ್ತೆ. ಶ್ರುತಿ ಆಸ್ಪತ್ರೆಗೆ ಓಡಿ ಹೋದಾಗ ಅಲ್ಲಿರುವ ದೃಶ್ಯವನ್ನು ಕಂಡು ಅವಳನ್ನು ಬೆಚ್ಚಿ ಬೀಳಿಸುತ್ತೆ. ಶಕುಂತಲೆಯ ಅತ್ತೆ ರಂಗಮ್ಮ ಅಲ್ಲಿ ನಾಟಕ ಆಡ್ತಾ ಇರ್ತಾಳೆ. ರಂಗಮ್ಮ, ಅಯ್ಯೋ ಮಗಳೇ, ಅಡುಗೆ ಮಾಡ್ತಿರ್ಬೇಕಾದ್ರೆ ಗ್ಯಾಸ್ ಹತ್ತಿಕೊಂಡು ಅಯ್ಯೋ ಹೀಗಾಯ್ತಲ್ಲ, ನನ್ನ ಮನೆಗೆ ಬಂದ ಮಹಾಲಕ್ಷ್ಮಿ ಸುಟ್ಟು ಹೋದಳಲ್ಲ ಎಂದು ನಾಟಕವಾಡುತ್ತಾ ಕುಳಿತಿರುತ್ತಾಳೆ ರಂಗಮ್ಮ. ಈ ದೃಶ್ಯವನ್ನು ಕಂಡ ಶ್ರುತಿ ಸಿಟ್ಟಿನಿಂದ ರಂಗಮ್ಮನ ಮುಂದೆ ಹೋಗಿ, ನಿಮ್ಮ ನಾಟಕ ನಿಲ್ಲಿಸಿ ರಂಗಮ್ಮ, ಶಕುಂತಲೆ ನಿನ್ನೆ ರಾತ್ರಿ ನನಗೆ ಮೆಸೇಜ್ ಮಾಡಿದ್ಲು. ನೀವು ಮತ್ತು ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ಅವಳನ್ನು ವರದಕ್ಷಿಣೆಗಾಗಿ ನರಕ ತೋರಿಸ್ತಿದ್ದೀರಿ ಅಂತ ನನಗೆ ಎಲ್ಲವೂ ಗೊತ್ತು. ನೀವು ನಾಟಕ ಆಡಬೇಡಿ ಎಂದು ರಂಗಮ್ಮನ ಬಳಿ ಜಗಳವಾಡಿದಳು ಶ್ರುತಿಲಯ. ಅವಳ ಕೈ ಮೇಲೆ ಇರೋ ಈ ಕಚ್ಚಿದ ಗುರುತುಗಳು ಗ್ಯಾಸ್ ಲೀಕ್ ಆಗಿದ್ದರಿಂದ ಬಂದದ್ದಲ್ಲ, ನೀವು ಅವಳನ್ನು ಕಟ್ಟಿ ಹಾಕಿದ್ದಕ್ಕೆ ಬಂದದ್ದು, ನನಗೆಲ್ಲ ಗೊತ್ತು ಎಂದು ರಂಗಮ್ಮನ ಮೇಲೆ ಹುಯ್ ಎಂದು ಹೋದಳು. ಅತ್ತೆ ಅಂದರೆ ಅಮ್ಮ ಅಂದ್ಕೊಳ್ತಾರೆ, ಆದರೆ ನೀವು ಆ ಕಟುಕರಿಗಿಂತ ಕೆಟ್ಟದಾಗಿ ನಡೆದುಕೊಂಡಿದ್ದೀರಿ ಎಂದು ರಂಗಮ್ಮನ ಬಳಿ ಜಗಳವಾಡಿದಳು ಶ್ರುತಿಲಯ. ಶ್ರುತಿ ಮನೆಗೆ ಬಂದು ತನ್ನ ತಾಯಿ ಸೀತಾರತ್ನಂ ಜೊತೆ ರೋಷದಿಂದ ಮಾತಾಡ್ತಾಳೆ. ಶ್ರುತಿ, ನೋಡು ಮಮ್ಮಿ, ಶಕುಂತಲೆ ಸಾವಿಗೆ ಆ ಅತ್ತೆ ಮತ್ತು ನಾದನಿಯರೇ ಕಾರಣ. ಅತ್ತೆ ಅನ್ನೋ ಪದ ಕೇಳಿದ್ರೇ ನನಗೆ ಮೈ ಜುಮ್ ಅನ್ನುತ್ತೆ. ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಅಮ್ಮ, ಯಾವ ಮನೆಯಲ್ಲಿ ಅತ್ತೆ ಮತ್ತು ನಾದನಿಯರು ಇರ್ತಾರೋ ಅಂತಹ ಮನೆಗೆ ನಾನು ಸೊಸೆಯಾಗಿ ಹೋಗಲ್ಲ, ಮದುವೆಯಾಗಿ ಹೋಗಲ್ಲ ಎಂದು ಅವಳು ಹಠ ಹಿಡಿದು ಕುಳಿತುಕೊಳ್ಳುತ್ತಾಳೆ. ನನಗೆ ಅತ್ತೆ ನಾದನಿ ಇಲ್ಲದ ಅನಾಥ ಹುಡುಗನೇ ಬೇಕು ಎಂದು ಶ್ರುತಿಲಯ ಗಟ್ಟಿಯಾಗಿ ನಿರ್ಧರಿಸಿಕೊಂಡು ಬಿಡ್ತಾಳೆ. ಕೆಲ ದಿನಗಳ ನಂತರ ಶ್ರುತಿಯ ಸೋದರ ಮಾವ ಅಂದರೆ ಮೋಹನ್ ರಾವ್ ತನ್ನ ಮಗ ಡಾಕ್ಟರ್ ಶಿವನ ಜೊತೆ ಮದುವೆ ಮಾತುಕತೆಗೆ ಬರ್ತಾರೆ ಮನೆಗೆ. ಆಗ ಶ್ರುತಿಯನ್ನು ತುಂಬ ಪ್ರೀತಿಸ್ತಾ ಇರ್ತಾನೆ. ಆದರೆ ಶ್ರುತಿಗೆ ಅತ್ತೆ ಮಾವ ನಾದನಿಯರು ಇಷ್ಟ ಇರೋದಿಲ್ಲ. ಮೋಹನ್ ರಾವ್, ಶ್ರುತಿ ಮಗಳೇ, ನಮ್ಮ ಶಿವನನ್ನು ಮದುವೆಯಾಗು, ನಾವೆಲ್ಲ ಒಂದೇ ಕುಟುಂಬ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಶ್ರುತಿ ತಣ್ಣಗೆ ಆದರೆ ಗಟ್ಟಿಯಾಗಿ ಅಂದರೆ ಕೂಲಾಗಿ ಜೋರಾಗಿ, ಸಾರಿ ಮಾವ, ನಾನು ಈ ಮದುವೆಗೆ ಒಪ್ಪಲ್ಲ. ಮೊದಲನೆಯದಾಗಿ ಮೆಡಿಕಲ್ ಸೈನ್ಸ್ ಪ್ರಕಾರ ರಕ್ತ ಸಂಬಂಧದಲ್ಲಿ ಮದುವೆಯಾದರೆ ಹುಟ್ಟೋ ಮಕ್ಕಳಿಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಎರಡನೆಯದಾಗಿ ನಿಮ್ಮ ಮನೆಯಲ್ಲಿ ಜಾನಕಿ ಅತ್ತೆ ಇದ್ದಾರೆ ಮತ್ತು ಇಬ್ಬರು ನಾದನಿಯರು ಇದ್ದಾರೆ. ನನಗೆ ಆ ಸಹವಾಸವೇ ಬೇಡ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ. ಅದಕ್ಕೆ ಬೇಸರಗೊಂಡು ಶಿವ, ಶ್ರುತಿ, ನೀನು ಯಾಕೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಅಳತೆ ಮಾಡ್ತೀಯಾ? ನಮ್ಮ ಅಮ್ಮ ಮತ್ತು ತಂಗಿಯರು ಶಕುಂತಲೆಯ ಅತ್ತೆಯ ತರಹ ಅಲ್ಲ, ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ನಿನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಎಂದು ಕೇಳ್ತಾನೆ ಶಿವ. ಶ್ರುತಿ, ನಂಬಿಕೆ ಅನ್ನೋದು ಮನುಷ್ಯರ ಮೇಲೆ ಇರಬಹುದು ಶಿವ, ಆದರೆ ಸಂಬಂಧಗಳ ಮೇಲೆ ಅಲ್ಲ. ಅತ್ತೆ ನಾದಿನಿ ಅನ್ನೋದು ಒಂದು ಟಾಕ್ಸಿಕ್ ಕಾಂಬಿನೇಷನ್. ನನಗೆ ನನ್ನ ಲೈಫ್ನಲ್ಲಿ ಶಾಂತಿ ಬೇಕು, ಕಿರಿಕಿರಿ ಅಲ್ಲ. ಸೊ ಪ್ಲೀಸ್ ಇಲ್ಲಿಂದ ಹೊರಡಿ ಎಂದು ಗಟ್ಟಿಯಾಗಿ ಹೇಳಿಬಿಡ್ತಾಳೆ ಶ್ರುತಿಲಯ. ಮತ್ತು ಅವರು ಬೇಸರಗೊಂಡು ಹೋಗಿಬಿಡುತ್ತಾರೆ. ಶ್ರುತಿ ಅಲ್ಲಿಗೆ ತನ್ನ ಸಂಬಂಧಿಕರ ಜೊತೆಗಿನ ಎಲ್ಲ ಬಾಂಧವ್ಯಗಳನ್ನು ಕಳೆದುಕೊಂಡು ಬಿಡ್ತಾಳೆ.
ಅವಳ ಕಣ್ಣು ಈಗ ಕೇವಲ ಒಬ್ಬ ಅನಾಥ ಹುಡುಗನ ಮೇಲೆ ಮಾತ್ರ ಇತ್ತು. ಅದು ಯಾರು ಎಂದು ಬನ್ನಿ ನೋಡೋಣ. ಅಲ್ಲಿಗೆ ಅವಳ ಬದುಕಿನಲ್ಲಿ ವಿನೋದನ ಪ್ರವೇಶವಾಗುತ್ತೆ. ಯಾರು ವಿನೋದ ಅಂತ ಅನ್ಕೋಬೋದು. ಶಿವನ ಸಂಬಂಧವನ್ನು ತಿರಸ್ಕರಿಸಿದ ಮೇಲೆ ಶ್ರುತಿಲಯ ತನಗೊಬ್ಬ ಅನಾಥ ಗಂಡ ಬೇಕು ಎಂಬ ಹುಚ್ಚು ಹಠಕ್ಕೆ ಬೀಳ್ತಾಳೆ. ಆಗಲೇ ಆಫೀಸ್ನಲ್ಲಿ ಯಾರಾದರೂ ಹೊಸಬರು ಸೇರಿದರೆ ಸಾಕು, ಅವರ ಕೆಲಸಕ್ಕಿಂತ ಹೆಚ್ಚಾಗಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾಳೆ ಶ್ರುತಿಲಯ. ಆಗಲೇ ಅವಳಿಗೆ ವಿನೋದ್ ಎಂಬ ಒಬ್ಬ ಹುಡುಗನ ಪರಿಚಯ ಆಗೋದು. ವಿನೋದ್ ಯಾರು? ಸಾಫ್ಟ್ವೇರ್ ಇಂಜಿನಿಯರ್. ಶ್ರುತಿಲಯ ಕೆಲಸ ಮಾಡೋ ಆಫೀಸ್ನಲ್ಲೇ ಅವನು ಕೂಡ ಕೆಲಸ ಮಾಡ್ತಿರ್ತಾನೆ. ಶ್ರುತಿ ಹೋಗಿ ವಿನೋದನ ಡೆಸ್ಕ್ ಹತ್ತಿರ ಹೋಗ್ತಾಳೆ ಮತ್ತು ಹಾಯ್ ವಿನೋದ್, ಈ ಪ್ರಾಜೆಕ್ಟ್ ರಿಪೋರ್ಟ್ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದ ಹಾಗೆ ನೀನು ಈ ಊರಿನವನೇನಾ ಅಲ್ವಾ? ವೀಕೆಂಡ್ನಲ್ಲಿ ಮನೆಗೆ ಹೋಗಲ್ವಾ? ಈ ರೀತಿ ಎಷ್ಟೊಂದು ಕ್ವೆಶನ್ಸ್ ಕೇಳ್ತಾಳೆ ಶ್ರುತಿಲಯ. ಆಗ ವಿನೋದ್ ಒಂದು ಸಣ್ಣ ನಗು ನಕ್ಕು, ಇಲ್ಲ ಶ್ರುತಿ, ನನಗೆ ಹೋಗೋಕೆ ಮನೆ ಅಂತ ಯಾವುದೂ ಕೂಡ ಇಲ್ಲ. ನಾನು ಅನಾಥಾಶ್ರಮದಲ್ಲೇ ಬೆಳೆದವನು. ಈ ಆಫೀಸ್, ನನ್ನ ಈ ಕ್ಯಾಬಿನ್ ಅಷ್ಟೇ ನನ್ನ ಪ್ರಪಂಚ. ನನಗೆ ಅಪ್ಪ ಅಮ್ಮ ಯಾರು ಕೂಡ ಇಲ್ಲ ಎಂದು ಗಟ್ಟಿಯಾಗಿ ಹೇಳ್ತಾನೆ ಬೇಸರಗೊಂಡು. ಶ್ರುತಿಗೆ ಆಗ ಮನಸ್ಸಿನಲ್ಲಿ ಸಂಭ್ರಮವಾಗುತ್ತಿರುತ್ತದೆ. ಅಂದರೆ ಮನಸ್ಸಿನಲ್ಲೇ ಸಂಭ್ರಮಿಸುತ್ತಾ, ಸಾರಿ ವಿನೋದ್, ನನಗೆ ಗೊತ್ತಿರಲಿಲ್ಲ. ಆದರೆ ನಿನ್ನ ಫ್ಯಾಮಿಲಿ ಎಂದು ಕೇಳ್ತಾಳೆ. ಅಪ್ಪ ಅಮ್ಮಂದಿರು ಅಥವಾ ಅಕ್ಕ ತಂಗಿಯರು ಯಾರೂ ಇಲ್ವಾ ಎಂದು ಕೇಳಿದಾಗ ವಿನೋದ್ ಶಾಂತವಾಗಿ, ಯಾರೂ ಇಲ್ಲ ಶ್ರುತಿ. 3 ವರ್ಷದವನಿದ್ದಾಗ ಜಾತ್ರೆಯಲ್ಲಿ ಕಳೆದು ಹೋದವನು ನಾನು. ಅಂದಿನಿಂದ ಇಂದಿನವರೆಗೂ ಕೂಡ ಅನಾಥ ಅನ್ನೋ ಪಟ್ಟ ಬಿಟ್ಟರೆ ನನಗೆ ಇನ್ಯಾವುದೇ ಸಂಬಂಧಗಳ ಜೊತೆ ಗೊತ್ತಿಲ್ಲ. ಮತ್ತು ನನ್ನ ಜೊತೆಗೆ ಇರೋದೇ ಈ ಅನಾಥ ಅನ್ನೋ ಪಟ್ಟ. ಸಂಬಂಧಗಳ ಬೆಲೆ ಏನು ಅಂತಾನೇ ನನಗೆ ಗೊತ್ತಿಲ್ಲ. ಯಾಕಂದರೆ ಯಾರೂ ನನ್ನನ್ನು ಪ್ರೀತಿಸೋರು ಇರಲಿಲ್ಲ ಎಂದು ಬೇಸರಗೊಂಡು ಶ್ರುತಿಲಯಳ ಬಳಿ ಹೇಳುತ್ತಾಳೆ. ಆದರೆ ಶ್ರುತಿಗೆ ಬೇಕಾಗಿದ್ದೇ ಇದೆ ಅಲ್ವಾ? ಶ್ರುತಿಗೆ ಬೇಕಾಗಿದ್ದ ಅಮೃತ ಸಿಕ್ಕಂತಾಯಿತು. ಆಗ ವಿನೋದನಿಗೆ ಪ್ರೀತಿಯ ಹಸಿವಿತ್ತು. ಅಂದರೆ ಯಾರೂ ಪ್ರೀತಿಸೋರಿಲ್ಲ, ಯಾರೋ ಒಬ್ಬರು ಪ್ರೀತಿಸಿದ್ರೆ ಸಾಕು ಅಂತ ವೆಯ್ಟ್ ಮಾಡ್ತಿದ್ದ. ಅದನ್ನೇ ಬಳಸಿಕೊಂಡು ಶ್ರುತಿ ಅವನ ಹತ್ತಿರವಾಗ್ತಾಳೆ. ಈ ವಿಷಯ ತಿಳಿದ ಸೀತಾರತ್ನಂ ಗಾಬರಿಯಾಗ್ತಾಳೆ. ಸೀತಾರತ್ನಂ ಮಗಳ ಬಳಿ ಬಂದು, ಶ್ರುತಿ, ಆ ವಿನೋದ್ ಅನಾಥ ಅಂತ ಕೇಳ್ಪಟ್ಟೆ. ಮಗಳೇ, ಅವನ ವಂಶ ಯಾವುದು, ಗೋತ್ರ ಯಾವುದು, ಯಾವುದೂ ಗೊತ್ತಿಲ್ಲ ನಮಗೆ. ಹೀಗೆ ನಿನಗೆ ಮದುವೆ ಮಾಡೋದು? ಸಂಬಂಧಿಕರು ಇಲ್ಲದ ಮದುವೆ ಅಂದರೆ ಕಷ್ಟ ಬಂದಾಗ ಯಾರೂ ಇರಲ್ಲ ಕಣಮ್ಮ ಎಂದು ಅಮ್ಮ ಶ್ರುತಿಲಯಳ ಬಳಿ ಹೇಳ್ತಾಳೆ. ಆಗ ಶ್ರುತಿ, ಮಮ್ಮಿ, ಸಂಬಂಧಿಕರು ಇದ್ದು ಶಕುಂತಲೆಗೆ ಏನಾಯಿತು? ಕಷ್ಟ ಬಂದಾಗ ಅವಳನ್ನು ಕಾಪಾಡಿದ್ರ? ನನಗೆ ವಂಶ ಗೋತ್ರ ಮುಖ್ಯವಲ್ಲ, ನನಗೆ ಅತ್ತೆ ನಾದನಿ ಇಲ್ಲದ ಶಾಂತವಾದ ಬದುಕು ಮುಖ್ಯ ಅಂತ ಗಟ್ಟಿಯಾಗಿ ಹೇಳಿಬಿಡ್ತಾಳೆ ಸೀತಾರತ್ನಂ ಬಳಿ. ವಿನೋದ್ ಅನಾಥ ಅನ್ನೋದೇ ಅವನಿಗೆ ಇರೋ ದೊಡ್ಡ ಕ್ವಾಲಿಫಿಕೇಷನ್ ಅಮ್ಮ. ನನಗೆ ಅಂಥವನೇ ಬೇಕು. ಅವನನ್ನು ಮದುವೆಯಾದರೆ ಆ ಮನೆಗೆ ನಾನೇ ಮಂತ್ರಿ, ನಾನೇ ರಾಣಿ. ನನ್ನನ್ನು ಪ್ರಶ್ನೆ ಮಾಡೋರು ಯಾರೂ ಕೂಡ ಇರೋಲ್ಲ ಎಂದು ಹೇಳ್ತಾಳೆ ಶ್ರುತಿಲಯ. ಶ್ರುತಿ ಹಠ ಮಾಡಿ ವಿನೋದನನ್ನು ಮದುವೆಯಾಗ್ತಾಳೆ. ಮದುವೆಯಾಗಿ ಕೆಲವು ದಿನಗಳಿಗೆ ಅವರು ಬಾಡಿಗೆ ಮನೆಗೆ ಹೋಗ್ತಾರೆ ಮತ್ತು ಈ ಮದುವೆಗೆ ಸಾಕ್ಷಿಯಾಗೋಕೆ ಯಾರೂ ಕೂಡ ಇರೋಲ್ಲ. ಕೇವಲ ರಿಜಿಸ್ಟರ್ ಆಫೀಸ್ನಲ್ಲಿ ಸಹಿ ಹಾಕಿ ಮದುವೆ ಮಾಡ್ಕೋತಾರೆ. ಮತ್ತು ಬಾಡಿಗೆ ಮನೆಗೆ ಹೋದಾಗ ಕೂಡ ಯಾರೂ ಜೊತೆಗೆ ಇರೋಲ್ಲ. ವಿನೋದನಿಗೆ ಇಡೀ ಪ್ರಪಂಚವೇ ಸಿಕ್ಕಷ್ಟು ಖುಷಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಶ್ರುತಿ ಕೆಲವು ದಿನಗಳಿಗೆ ಆ ವಿನೋದನ ಮಗುವಿಗೆ ಗರ್ಭಿಣಿಯಾಗ್ತಾಳೆ. ಆಗ ವಿನೋದ್ ಭಾವನಾತ್ಮಕವಾಗಿ, ಶ್ರುತಿ, ಈ ಮಗು ಹುಟ್ಟಿದ ಮೇಲೆ ನನ್ನ ಮಗುವಿಗೆ ಅಜ್ಜಿ, ತಾತ, ಸೋದರತ್ತೆ ಅಂತ ಯಾರೂ ಕೂಡ ಇರಲ್ಲ ಅಲ್ವಾ? ನನಗೆ ಅನಾಥ ಅನ್ನೋ ನೋವು ಇದೆ, ಆದರೆ ನನ್ನ ಮಗುವಿಗೆ ಆ ಪ್ರೀತಿ ಸಿಗಲ್ಲಲ್ವಾ ಅಂತ ಸಂಕಟ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಬೇಸರಗೊಂಡು ಶ್ರುತಿಯ ಬಳಿ ಹಂಚಿಕೊಳ್ತಾನೆ. ಆಗ ಶ್ರುತಿ ಗತ್ತಿನಿಂದ, ಅದನ್ನೆಲ್ಲ ಯೋಚನೆ ಮಾಡಬೇಡ ವಿನೋದ್, ನಾನೇ ಈ ಮಗುವಿಗೆ ಎಲ್ಲವೂ ಕೂಡ. ಈ ಮಗು ನನ್ನ ಕಂಟ್ರೋಲ್ನಲ್ಲಿ ಬೆಳೆಯಬೇಕು.
ಯಾರ ಕಿರಿಕಿರಿ ಇಲ್ಲದೆ ನಾವು ನೆಮ್ಮದಿಯಾಗಿ ಇರಬಹುದು ಅಂತ ಹೇಳ್ಬಿಟ್ಟು ವಿನೋದನ ಹತ್ರ ಹೇಳ್ತಾಳೆ. ನೋಡಿದ್ಯಾ, ಮದುವೆಯಾಗಿ 1 ವರ್ಷ ಆಯಿತು, ನಮ್ಮ ಮನೆಯಲ್ಲಿ ಒಂದೇ ಒಂದು ಜಗಳ ಕೂಡ ನಡೆದಿದ್ಯಾ ಅಂದರೆ ಅದರ ಅರ್ಥ ಏನು? ಅದೇ ಅತ್ತೆ ನಾದಿನಿ ಇದ್ದಿದ್ರೆ ದಿನಾ ಸಂಜೆಯ ಹೊತ್ತಿಗೆ ಮಹಾಭಾರತದ ಯುದ್ಧನೇ ನಡೀತಾ ಇತ್ತು. ಗೊತ್ತಾಯ್ತಾ ನಾವು ಒಂಟಿಯಾಗಿರೋದಕ್ಕೆ ಎಷ್ಟು ಖುಷಿಯಾಗಿದ್ದೇವೆ ಎಂದು ಹೇಳ್ತಾಳೆ. ವಿನೋದ್ ಬೇಸರಗೊಳ್ತಾನೆ ಮತ್ತು ಶ್ರುತಿ ಗರ್ಭಿಣಿಯಾಗಿ ತಾಯಿ ಮನೆಗೆ ಹೋಗ್ತಾಳೆ. ಇತ್ತ ವಿನೋದ್ ಕೆಲಸ ಮಾಡೋ ಕಂಪನಿಗೆ ಒಬ್ಬ ದೊಡ್ಡ ಉದ್ಯಮಿ ಧರ್ಮರಾಜು ಬರ್ತಾರೆ. ವಿನೋದನ್ನ ನೋಡಿದ ಕ್ಷಣ ಧರ್ಮರಾಜು ಅವರ ಕೈಕಾಲು ನಡುಗೋಕೆ ಶುರುವಾಗುತ್ತೆ. ಯಾಕೆ ಗೊತ್ತಾ? ಧರ್ಮರಾಜು ವಿನೋದನನ್ನೇ ದಿಟ್ಟಿಸಿ ನೋಡುತ್ತಾ, ಏಯ್ ಹುಡುಗ, ನಿನ್ನ ಹೆಸರು ಏನು? ನಿನ್ನ ಅಪ್ಪ ಅಮ್ಮ ಎಲ್ಲಿ ಎಂದು ಕೇಳ್ತಾನೆ. ವಿನೋದ್, ಸರ್, ನಾನು ಅನಾಥ, ಅಪ್ಪ ಅಮ್ಮ ಯಾರೂ ಕೂಡ ಇಲ್ಲ ಎಂದು ಹೇಳ್ತಾನೆ. ಆಗ ಧರ್ಮರಾಜು ಹತ್ತಿರ ಬಂದು ವಿನೋದನ ಎಡಗೈ ಮೇಲಿರೋ ಒಂದು ಹಳೆಯ ಗಾಯದ ಗುರುತು ನೋಡಿ, ಇಲ್ಲ, ಇದು ಸಾಧ್ಯವೇ ಇಲ್ಲ ಮಗನೇ, 25 ವರ್ಷಗಳ ಹಿಂದೆ ಹುಸ್ಕೂರು ಜಾತ್ರೆಯಲ್ಲಿ ನನ್ನ ಮಗ ನೀನು ಚಿನ್ನಿ ಕಳೆದು ಹೋದಾಗ ಅವನ ಕೈ ಮೇಲೆ ಇದೇ ಗುರುತಿತ್ತು. ನಿನ್ನನ್ನು ನೋಡಿದರೆ ನನ್ನ ಪ್ರತಿರೂಪವನ್ನೇ ನೋಡಿದ ಹಾಗೆ ಕಾಣುತ್ತಿದೆ. ಹಾಗಾಗಿ ನೀನೇ ಮಗ ಎಂದು ಧರ್ಮರಾಜು ನಿರ್ಧರಿಸಿಕೊಂಡು ಹೇಳ್ತಾನೆ. ಮತ್ತು ಧರ್ಮರಾಜು ಬಿಡೋದೇ ಇಲ್ಲ ಅವನನ್ನು. ಸೀದಾ ವಿನೋದನನ್ನು ಕರ್ಕೊಂಡು ಹೋಗಿ ಲ್ಯಾಬ್ ಹತ್ರ ಹೋಗಿ DNA ಟೆಸ್ಟ್ ಮಾಡಿಸ್ತಾನೆ. ಮತ್ತು ರಿಸಲ್ಟ್ ಬರೋ ಹೊತ್ತಿಗೆ ವರದಿ ಬಂದಾಗ ಎಲ್ಲರೂ ದಂಗಾಗ್ತಾರೆ. ಯಾಕೆ ಗೊತ್ತಾ? ಇಲ್ಲಿದೆ ಮೇನ್ ಟ್ವಿಸ್ಟ್. ವಿನೋದ್ ಬೇರೆ ಯಾರೂ ಅಲ್ಲ, ಧರ್ಮರಾಜುನ ಅವರ ಏಕೈಕ ಪುತ್ರ. ಅವನಿಗೆ ಕೋಟ್ಯಾಂತರ ಆಸ್ತಿ ಇದೆ. ಸತ್ತೋಗಿದ್ದಾರೆ ಅಂದುಕೊಂಡಿದ್ದ ಅಪ್ಪ ಅಮ್ಮ ಬದುಕಿದ್ದಾರೆ. ಅಷ್ಟೇ ಅಲ್ಲ, ವಿನೋದನಿಗೆ 2 ಬಲಿಷ್ಠ ಅಕ್ಕಂದಿರು ಕೂಡ ಇದ್ದಾರೆ. ಇಲ್ಲಿದೆ ನೋಡಿ ದೊಡ್ಡ ಟ್ವಿಸ್ಟ್. ಶ್ರುತಿಗೆ ಈ ವಿಷಯ ಕೇಳಿ ಏನನ್ಸ್ಬೋದು? ಶ್ರುತಿ ಈಗ ಈ ವಿಷಯ ತಿಳಿದು ಹೇಗೆ ರಿಯಾಕ್ಟ್ ಮಾಡ್ತಾಳೆ? ಅವಳು ಆ ಅತ್ತೆ ಮನೆಗೆ ಹೋಗ್ತಾಳಾ ಅಥವಾ ಮಗುವಿನ ಜೊತೆ ದೂರ ಉಳ್ಕೊಳ್ತಾಳ? ಬನ್ನಿ, ಲೇಟ್ ಮಾಡದೆ ಆ ವಿಷಯವನ್ನು ತಿಳ್ಕೊಳ್ಳೋಣ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ? ಯಾವುದೇ ಕಾರಣಕ್ಕೂ ನಾವು ಒಂಟಿಯಾಗಿ ಬದುಕಬಾರದು. ನಾವು ಯಾರನ್ನು ಬೇಡ ಅನ್ಕೋತೀವೋ ಅವರೇ ನಮಗೆ ಬೇಕಾಗ್ತಾರೆ. ವಿನೋದ್ ಅನಾಥನಲ್ಲ, ಆತ ಧರ್ಮರಾಜು ಅವರ ಮಗ ಎಂದು ಸಾಬೀತಾದ ಮೇಲೆ ಇಡೀ ಪರಿಸ್ಥಿತಿಯೇ ಬದಲಾಗಿ ಹೋಗುತ್ತೆ. ಧರ್ಮರಾಜು ವಿನೋದನನ್ನು ಅದ್ಧೂರಿಯಾಗಿ ತಮ್ಮ ಬಂಗಲೆಗೆ ಕರೆದುಕೊಂಡು ಹೋಗ್ತಾರೆ. ಇತ್ತ ತಾಯಿ ಮನೆಯಲ್ಲಿದ್ದ ಶ್ರುತಿಗೆ ಈಗ ಈ ಸುದ್ದಿ ತಲುಪಿದಾಗ ಆಕೆಗೆ ಖುಷಿಯಾಗುವ ಬದಲು ಮೈಯೆಲ್ಲ ಉರಿಯೋಕೆ ಶುರುವಾಗುತ್ತೆ. ಶ್ರುತಿ ಫೋನ್ನಲ್ಲಿ ವಿನೋದನಿಗೆ ಕಿರುಚಾಡುತ್ತಾ, ವಿನೋದ್, ಏನಿದು ನಿನ್ನ ನಾಟಕ? ನೀನು ಅನಾಥ ಅಂತ ಅಲ್ವಾ ನಾನು ನಿನ್ನ ಆರಿಸಿಕೊಂಡಿದ್ದು, ನಿನ್ನನ್ನು ಮದುವೆಯಾಗಿದ್ದು. ಈಗ ದಿಢೀರ್ ಅಂತ ಅಪ್ಪ ಅಮ್ಮ ಎಲ್ಲಿಂದ ಬಂದರು? ಆ DNA ರಿಪೋರ್ಟ್ ಸುಳ್ಳು ಇರಬೇಕು. ನೀನು ವಾಪಸ್ ಬಾಡಿಗೆ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಶ್ರುತಿ ಫೋನ್ ಕಟ್ ಮಾಡ್ತಾಳೆ. ವಿನೋದ್ ಭಾವನಾತ್ಮಕವಾಗಿ, ಶ್ರುತಿ ಸಮಾಧಾನ ಮಾಡ್ಕೊ. 25 ವರ್ಷ ಪ್ರೀತಿ ಇಲ್ಲದೆ ಒಣಗಿದ್ದವನಿಗೆ ಇವತ್ತು ಅಮ್ಮನ ಮಡಿಲು ಸಿಕ್ಕಿದೆ. ನನ್ನ ಅಕ್ಕಂದಿರು ನನ್ನನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಇಷ್ಟು ದಿನ ನಾನು ಅನಾಥ ಅಂದ್ಕೊಂಡಿದ್ದು ತಪ್ಪು ಶ್ರುತಿ. ನನ್ನನ್ನು ಹುಡುಕೋಕೆ ನನ್ನ ತಂದೆ ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ. ನಾನು ಬಾಡಿಗೆ ಮನೆಗೆ ವಾಪಸ್ ಬರಲ್ಲ, ನೀನೇ ಈ ಅರಮನೆಗೆ ಬರಬೇಕು ಎಂದು ವಿನೋದ್ ಕಣ್ಣೀರು ಹಾಕುತ್ತಾ ಹೇಳುತ್ತಾನೆ. ಆದರೆ ಶ್ರುತಿ ರೋಷದಿಂದ, ಇಲ್ಲ, ನಾನು ಬರಲ್ಲ ಆ ಮನೆಗೆ. ನಿನ್ನ ಅಮ್ಮ ಅಂದರೆ ನನಗೆ ಅತ್ತೆ ಆಗ್ತಾರೆ, ನಿನ್ನ ಅಕ್ಕಂದಿರು ನನಗೆ ನಾದನಿಯರು ಆಗ್ತಾರೆ. ನಾನು ಯಾವುದಕ್ಕೂ ಕೂಡ ಹೆದರಿ ಓಡಿ ಬಂದೆನೋ ಅದನ್ನೇ ನೀನು ನನ್ನ ತಲೆಗೆ ಕಟ್ಟುತ್ತಿದ್ದೀಯಾ ಅಲ್ವಾ ವಿನೋದ್? ನಿನಗೆ ನಿನ್ನ ಕುಟುಂಬ ಬೇಕೋ ಅಥವಾ ನಾನು ಬೇಕೋ, ನೀನೇ ನಿರ್ಧರಿಸು ಅಂತ ಹೇಳಿಬಿಟ್ಟು ಶ್ರುತಿ ಹಠ ಹಿಡಿದು ತನ್ನ ತಾಯಿ ಮನೆಯಲ್ಲೇ ಉಳಿದುಕೊಳ್ಳುತ್ತಾಳೆ. ಆಗ ವಿನೋದನ ತಾಯಿ ಜಯಮ್ಮ ತನ್ನ ಸೊಸೆ ಮತ್ತು ಮಗುವನ್ನು ನೋಡಲು ಶ್ರುತಿಯ ಮನೆಗೆ ಬರ್ತಾರೆ. ಆಗ ಶ್ರುತಿಯ ಕಣ್ಣಿಗೆ ಜಯಮ್ಮ ಒಬ್ಬ ರಾಕ್ಷಸಿಯಂತೆ ಕಾಣ್ತಾರೆ. ಜಯಮ್ಮ ಅಂದರೆ ವಿನೋದ್ನ ತಾಯಿ. ಮಗಳೇ ಶ್ರುತಿ, ನನ್ನ ಮಗ ಸಿಕ್ಕಿದ್ದೇ ದೊಡ್ಡ ಪವಾಡ. ಇಷ್ಟು ದಿನ ವಿನೋದನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀಯ. ಈಗ ನಡಿ ಮಗಳೇ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮಗುವನ್ನು ಅರಮನೆಯಲ್ಲಿ ಬೆಳೆಸೋಣ ಎಂದು ಹೇಳ್ತಾಳೆ ಜಯಮ್ಮ. ಶ್ರುತಿ,
ನೋಡಿ ಅತ್ತೆಮ್ಮ, ನಾನು ನಿಮ್ಮ ಮನೆಗೆ ಬರಲ್ಲ. ನನಗೆ ಈ ಅತ್ತೆ ಸೊಸೆ ಸಂಬಂಧದ ಮೇಲೆ ಯಾವುದೇ ನಂಬಿಕೆ ಕೂಡ ಇಲ್ಲ. ಶಕುಂತಲೆಯನ್ನು, ನನ್ನ ಫ್ರೆಂಡನ್ನು ಅವಳ ಅತ್ತೆ ಹೇಗೆ ಸುಟ್ಟು ಕೊಂದಳೋ ಅಂತ ನನಗೆ ನೋಡಿದ್ರೆ ಕಣ್ಣೀರು ಬರ್ತಿದೆ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಈಗ ಪ್ರೀತಿ ತೋರಿಸ್ತೀರಿ, ಆಮೇಲೆ ನನಗೂ ಅದೇ ಗತಿ ಕಾಣಿಸ್ತೀರಿ ಅಲ್ವಾ ಎಂದು ಕೇಳ್ತಾಳೆ ಜಯಮ್ಮನ ಬಳಿ. ಜಯಮ್ಮ ಕಣ್ಣೀರು ಹಾಕುತ್ತಾ, ಶ್ರುತಿ, ಒಬ್ಬರು ತಪ್ಪು ಮಾಡಿದರೆ ಇಡೀ ಜಗತ್ತನ್ನೇ ಏಕೆ ದ್ವೇಷಿಸ್ತೀಯ ಮಗಳೇ? ನಾನು 25 ವರ್ಷ ಮಗನನ್ನು ಕಳೆದುಕೊಂಡು ಬೆಂದವಳು. ನನಗೆ ಅಧಿಕಾರ ಮಾಡೋ ಆಸೆ ಇಲ್ಲ ಕಣಮ್ಮ, ಕೇವಲ ಪ್ರೀತಿ ಮಾಡೋ ಈ ಆಸೆ ಇದೆ. ನೀನು ಬರದೇ ಇದ್ದರೆ ವಿನೋದ್ ಮತ್ತೆ ಅನಾಥನಾಗ್ತಾನೆ ಮಗಳೇ ಎಂದು ಬೇಡಿಕೊಳ್ತಾಳೆ ಸೊಸೆಯ ಬಳಿ. ಶ್ರುತಿಲಯ ಕೆಲವು ದಿನಗಳ ನಂತರ ಡಿವೋರ್ಸ್ ಕೊಡಲು ಮುಂದಾಗ್ತಾಳೆ. ಆದರೆ ಆಕೆಯ ತಾಯಿ ಸೀತಾರತ್ನಂ ಅಡ್ಡ ನಿಲ್ತಾರೆ. ನೋಡು ಶ್ರುತಿ, ನೀನು ಹಠ ಹಿಡಿದು ಅನಾಥನನ್ನು ಮದುವೆಯಾದ, ಆದರೆ ಈಗ ವಿಧಿ ಅವನನ್ನು ಕೋಟ್ಯಾಧಿಪತಿ ಮಾಡಿದೆ. ನೀನು ಹೋಗದೇ ಇದ್ದರೆ ನಿನ್ನ ಮಗು ಅನಾಥವಾಗುತ್ತೆ ಹೊರತು ವಿನೋದಲ್ಲ. ಹೋಗಿ ಆ ಮನೆಯಲ್ಲಿ ನೆಟ್ಟಗೆ ಸಂಸಾರ ಮಾಡು ಅಂತ ಬೈತಾರೆ ಶ್ರುತಿಯನ್ನು. ಅಂತಿಮವಾಗಿ ಶ್ರುತಿ ಅದೇ ಅತ್ತೆ ಮತ್ತು 3 ನಾದನಿಯರ ಮನೆಗೆ ಸೊಸೆಯಾಗಿ ಹೋಗಿ ನಿಲ್ತಾಳೆ. ಯಾವ ಸಂಬಂಧ ಬೇಡ ಅಂತ ಓಡಿದ್ದಳೋ ಅದೇ ಸಂಬಂಧಗಳ ಚಕ್ರವ್ಯೂಹದಲ್ಲಿ ಶ್ರುತಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಈಗ ನೋಡಿ, ವಿಧಿಯಾಟ ಎಷ್ಟು ಕ್ರೂರ ಅಲ್ವಾ? ನಾವು ಯಾವುದನ್ನು ಬೇಡ ಅನ್ಕೋತೀವೋ ಅದನ್ನೇ ನಮ್ಮ ನತ್ತಿಗೆ ಬಳಿಯುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರುತಿಲಯ ಯಾವ ಔಷಧಿಗೆ ಹೆದರಿ ಓಡಿ ಹೋದಳೋ ವಿಧಿ ಅದನ್ನೇ ದೊಡ್ಡ ಡೋಸ್ನಲ್ಲಿ ಅವಳಿಗೆ ಕೊಟ್ಟಿತು. ಒಬ್ಬ ಫಾರ್ಮಸಿಸ್ಟ್ ಆಗಿ ನಾನು ನಿಮಗೆ ಒಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾವುದೇ ಕೆಮಿಕಲ್ ಅತಿಯಾದರೆ ಅದು ವಿಷವಾಗುತ್ತೆ. ಹಾಗೆಯೇ ಯಾವುದೇ ಭಯ ಅತಿಯಾದರೆ ಅದು ನಮ್ಮ ವಿವೇಚನಾ ಶಕ್ತಿಯನ್ನೇ ನಾಶ ಮಾಡುತ್ತೆ. ಶ್ರುತಿಲಯ ಶಕುಂತಲೆಯ ಅತ್ತೆಯನ್ನು ನೋಡಿ ಎದುರಿದ್ಲು. ಆದರೆ ಎಲ್ಲ ಅತ್ತೆಯಂದಿರು ಹಾಗೆಯೇ ಇರೋದಿಲ್ಲ ಅಲ್ವಾ? ಅತ್ತೆ ಅಂದರೆ ಅಮ್ಮನ ಸ್ಥಾನ, ನಾದಿನಿ ಅಂದರೆ ಒಡ ಹುಟ್ಟಿದವಳ ಸಮಾನ. ಸಂಬಂಧಗಳನ್ನು ಮೊದಲೇ ಜಡ್ಜ್ ಮಾಡೋದು ನಾವು ಮಾಡೋ ದೊಡ್ಡ ತಪ್ಪು. ಪ್ರೀತಿ ಅನ್ನೋದು ಈ ಪ್ರಪಂಚದ ಅತಿ ದೊಡ್ಡ ಆ್ಯಂಟಿಬಯೋಟಿಕ್. ಆದ್ದರಿಂದ ಎಂಥ ಕಠಿಣ ಮನಸ್ಸನ್ನು ಬೇಕಾದರೂ ಗೆಲ್ಲಬಹುದು. ಶ್ರುತಿ ತನ್ನ ಹಠ ಬಿಟ್ಟು ಪ್ರೀತಿಯಿಂದ ಸಂಸಾರ ಮಾಡಿದರೆ ಮಾತ್ರ ಅವಳು ನೆಮ್ಮದಿಯಾಗಿ ಇರೋಕೆ ಸಾಧ್ಯ. ನಿಮಗೇನನ್ಸುತ್ತೆ? ಶ್ರುತಿಲಯ ಮಾಡಿದ್ದು ಸರಿನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸುದೀರ್ಘ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಲ್ಲರೂ ಆರೋಗ್ಯವಾಗಿರಿ. ಪ್ರೀತಿಯಿಂದರಿ, ನಾನು ನಿಮ್ಮ ಫಾರ್ಮಸಿಸ್ಟ್ ಮಾಮ್. ಬಾಯ್ ಬಾಯ್.